हल्का सा बैग भी भारी लगे हाय। इसके लिए एक नहीं 2 उपाय, डेटॉल आइसी कूल और लाइम कूल, जो ठंडक की फीलिंग दिलाए, पसीने की बदबू वाले जर्म्स को हटाए और कर दे फुल्ली रिफ्रेश। गर्मी जाओगे भूल विद डेटॉल आइसी कूल एंड लाइम कूल। ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. ಮುಂಡಗೋಡದ ಪಿಎಂ ಶ್ರೀ ಶಾಸಕರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಾರಂಭೋತ್ಸವ ಕಾರ್ಯಕ್ರಮ ಶುಕ್ರವಾರ ನಡೆಯಿತು. ಶ್ರೀ ಶರೀಫ ಶಿವಯೋಗಿ ಮತ್ತು ಶ್ರೀ ಗುರು ಗೋವಿಂದ ಶಿವಯೋಗಿ ಮಂದಿರ ಟ್ರಸ್ಟ್ ವತಿಯಿಂದ ಶುಕ್ರವಾರ 16ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು. ಇಂದೂರು ಗ್ರಾಮ ಪಂಚಾಯತ ಉಪಾಧ್ಯಕ್ಷರಾಗಿ ಲಕ್ಷ್ಮೀ ಹರ್ತಿ ಅವಿರೋಧ ಆಯ್ಕೆ. ಮುಂಡಗೋಡ ತಾಲೂಕಿನ ಚಿಗಳ್ಳಿ ಗ್ರಾಮದ ಪಿಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಾರಂಭೋತ್ಸವ ಕಾರ್ಯಕ್ರಮ ಶುಕ್ರವಾರ ನಡೆಯಿತು. ಮುಂಡಗೋಡದ ಪಿಎಂ ಶ್ರೀ ಶಾಸಕರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಾರಂಭೋತ್ಸವ ಕಾರ್ಯಕ್ರಮ ಶುಕ್ರವಾರ ನಡೆಯಿತು. ತಾಲೂಕಾ ಪಂಚಾಯತ ಕಾರ್ಯನಿರ್ವಾಹಕ ಅಧಿಕಾರಿ ಟಿವೈ ದಾಸನಕೊಪ್ಪ ಅವರು ವಿದ್ಯಾರ್ಥಿಗಳಿಗೆ ಹೂ ನೀಡುವ ಮೂಲಕ ಸ್ವಾಗತಿಸಿ ಸಿಹಿ ಮತ್ತು ಪಠ್ಯ ಪುಸ್ತಕ ವಿತರಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯಾಧ್ಯಾಪಕರಾದ ವಿನೋದ ನಾಯಕ, ಶಿಕ್ಷಕರಾದ ಹರಿನಾಯಕ, ಬಂಗಾರಪ್ಪ ಎಂಕೆ, ಶಿಕ್ಷಕಿಯರಾದ ರೀಟಾ ಮಸ್ಕರಿನಾಸ್, ಲಲಿತಾ ರಾಯ್ಕರ ಇದ್ದರು. ಶಿಕ್ಷಕಿ ಗೀತಾ ಸಿ ಸ್ವಾಗತಿಸಿದರು. 26ನೇ ಸಾಲಿನಿಂದ LKG ಮತ್ತು UKG ವಿದ್ಯಾರ್ಥಿಗಳಿಗೆ ಸರ್ಕಾರದ ನಿರ್ದೇಶನದಂತೆ 30 ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡಿಕೊಡ್ತಿದ್ದೇವೆ. ಆ 30 ವಿದ್ಯಾರ್ಥಿಗಳಿಗೆ ಒಬ್ಬ ಟೀಚರ್ಸ್ ಅನ್ನ, ಜೆಂಟ್ಸ್ ಆಗಿರ್ಬೋದು ಅಥವಾ ಲೇಡೀಸ್ ಆಗಿರ್ಬೋದು, ಅದಕ್ಕೆ ಸುಮಾರು ಒಂದು 5 ಅರ್ಜಿಗಳು ಬಂದವೆ. ಮತ್ತು ಹಾಗೇನೆ ಒಂದು ಆಯವನ್ನು ಕೂಡ ನಾವು LKG ಮತ್ತು UKG ವಿದ್ಯಾರ್ಥಿಗಳ ಸಲುವಾಗಿ ನಾವು ಒಂದು ಆಯವನ್ನು ಅವರನ್ನು ಕೂಡ ನೇಮಕ ಮಾಡ್ತಿದ್ದೇವೆ. ಶಿಕ್ಷಕರಿಗೆ ಪ್ರತಿ ತಿಂಗಳು 10,000 ರೂಪಾಯಿನಂತೆ ಮತ್ತು ಆಯಗಳಿಗೆ 8,000 ರೂಪಾಯಿ ಸಂಭಾವನೆಯನ್ನ 1 ವರ್ಷದ 10 ತಿಂಗಳ ಕಾಲ ನಮ್ಮ ಸರ್ಕಾರ, ಘನ ಸರ್ಕಾರನೇ ಅದನ್ನ ನಮ್ಮ SDMC ಖಾತೆಗೆ ಜಮಾ ಮಾಡಿ ಅವರಿಗೆ ಪ್ರತಿ ತಿಂಗಳು ಕೂಡ ಸಂದಾಯ ಮಾಡುವಂಥದ್ದು. ಇದರಲ್ಲಿ ಎಲ್ಲ ಪಾಲಕರು ಕೂಡ ಇದಕ್ಕೆ ಸ್ಪಂದಿಸಿ ಮುಂದೆ 1ರಿಂದ 10ನೇ ತರಗತಿ ತನಕ ಕೂಡ ಈ ಒಂದು ಶಾಲೆ ಮುಂದುವರಿಯುತ್ತದೆ ಅನ್ನುವಂಥ ಒಂದು ವಿಶ್ವಾಸವನ್ನು ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಹಾಗೆಯೇ ನಮ್ಮ ಶಾಲೆಯಲ್ಲಿ 1ರಿಂದ 7ನೇ ತರಗತಿ ತನಕ ಕೂಡ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿದ್ದಾವೆ. ಹಾಗೆಯೇ 1ರಿಂದ 8ನೇ ತರಗತಿ ತನಕ ಕೂಡ ಕನ್ನಡ ಮಾಧ್ಯಮ ಶಾಲೆಗಳು ಇರೋದ್ರಿಂದ ಇಲ್ಲಿ 2 ಮಾಧ್ಯಮಗಳು, ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದ ಶಾಲೆಗಳು ನಡೀತವೆ. ಸುಮಾರು 20 ಹುದ್ದೆಗಳು ಮಂಜೂರಿದ್ದಾವೆ. ಆ 20 ಹುದ್ದೆಗಳಲ್ಲಿ ನಮ್ಮಲ್ಲಿ ನಾವು 9 ಮಂದಿ ಮಾತ್ರ ಕಾರ್ಯನಿರ್ವಹಿಸಿದ್ದೇವೆ. ಸುಮಾರು 8 ಶಿಕ್ಷಕರು ಮತ್ತೆ ಪುನಃ ನಮಗೆ ಅವಶ್ಯಕತೆ ಇರುತ್ತದೆ. ಅದಕ್ಕೆ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ಸರ್. ಆ ಮನವಿ ಪ್ರಕಾರವಾಗಿ ಗೆಸ್ಟ್ ಟೀಚರ್ ಮೂಲಕವಾಗಿ ನಾವು ಶಾಲೆ ನಡೆಸಬೇಕಾಗ್ತದೆ. ಹಾಗಾಗಿ ಈ ಶಾಲೆಗೆ ಶಿಕ್ಷಕರನ್ನ ಉಳಿಸಿಕೊಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನಮ್ಮ ಮಾನ್ಯ ಅಧ್ಯಕ್ಷರು, ಶಾಸಕರು ಕೂಡ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಇಲಾಖೆಯೂ ಕೂಡ ನಮಗೆ ಸ್ಪಂದಿಸ್ತಾ ಇದೆ ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ನಮಗೆ ಈ ಒಂದು ಮನವಿಗೆ ಸ್ಪಂದಿಸಿದ್ದಾರೆ. ಹಾಗಾಗಿ ಈ ಸಾಲಿನ ಅಕಾಡೆಮಿಕ್ ಶಾಲೆಗೆ ಶಿಕ್ಷಕರು ಮತ್ತು ಪಠ್ಯಪುಸ್ತಕ ಮತ್ತು ಸಮವಸ್ತ್ರ ಮತ್ತು ಬಿಸಿ ಊಟ ಮತ್ತು ಮೊಟ್ಟೆ ಮತ್ತು ಬಾಳೆಹಣ್ಣುಗಳನ್ನು ವಿತರಣೆ ಮಾಡುವುದರ ಮೂಲಕವಾಗಿ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ನಾವೆಲ್ಲರೂ ಕೂಡ ಸಹಕರಿಸ್ತೇವೆ ಅನ್ನುವಂಥ ಆತ್ಮವಿಶ್ವಾಸದೊಂದಿಗೆ ತಮ್ಮೊಂದಿಗೆ ಈ ಒಂದು ಅಭಿಪ್ರಾಯವನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸುಗಮವಾಗಿ ಸಾಗಲಿ ಈ ಒಂದು ಶೈಕ್ಷಣಿಕ ವರ್ಷ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ನಾವು ಇವತ್ತು ಈ ಶಾಲೆಯಲ್ಲಿ ಆಚರಿಸ್ತಾ ಇದ್ದೇವೆ. ನಿನ್ನೆ ಎಲ್ಲ ತಹಶೀಲ್ದಾರು, BO ಮಾತಾಡಿಕೊಂಡು ಪ್ರತಿ ಶಾಲೆಯಲ್ಲಿ ಒಬ್ಬೊಬ್ಬರು ತಾಲೂಕು ಆಫೀಸರ್ಸ್ ಹೋಗಿ ಮಕ್ಕಳನ್ನ ವೆಲ್ಕಮ್ ಮಾಡಿಕೊಂಡು ಒಂದು ಶಾಲಾ ಪ್ರಾರಂಭೋತ್ಸವವನ್ನು ಆಯೋಜನೆ ಮಾಡುವಂಥ ಕಾರ್ಯಕ್ರಮವನ್ನು ತಾಲೂಕಿನಾದ್ಯಂತ ಹಮ್ಮಿಕೊಂಡಿದ್ದೇವೆ. ಅದರ ಪ್ರಯುಕ್ತ ನಾನು ನಿಮ್ಮ ಶಾಲೆಗೆ ಬಂದು ಶಾಲಾ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡಿದ್ದೇನೆ. ಮೊದಲನೇದಾಗಿ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಶಾಲೆ ಇಷ್ಟೊಂದು ಸ್ವಚ್ಛವಾಗಿ ಹೊಸ ಬಣ್ಣ ಬಳಕೊಂಡು
ತಳಿರು ತೋರಣಗಳನ್ನ ಶೃಂಗಾರ ಮಾಡಿದ್ದೀರಿ. ಪ್ರತಿ ಸಲ ಬಂದಾಗ ಸ್ವಲ್ಪ ಶೌಚಾಲಯ ಕಡೆ ಅಲ್ಲಿ ಗಲೀಜಿರ್ತಿತ್ತು. ನಾ ಈ ಶಾಲೆಗೆ ಬಂದಾಗೆಲ್ಲ ಆಲ್ಮೋಸ್ಟ್ ಏನಾದ್ರು ಕಂಪ್ಲೇಂಟ್ ಇದ್ದಾಗ ಬರ್ತಿದ್ದೆ. ಈಗ ಮೊದಲನೇ ಸಲ ಏನು ಕಂಪ್ಲೇಂಟ್ ಇದ್ದಂಗೆ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಶಾಲೆಯನ್ನು ಅಚ್ಚುಕಟ್ಟಾಗಿ ಸ್ವಚ್ಛ ಮಾಡಿದ್ದೀರಿ. ನಾವೆಲ್ಲ ಶಾಲೆಗೆ ಹೋಗುವಾಗ ಒಂದು ವಾರ ಶಾಲೆಗೆ ಹೋಗ್ತಾ ಇರಲಿಲ್ಲ ನಾವು. ಯಾಕಂದ್ರೆ ಫಸ್ಟ್ ಹೋದ್ರೆ ಸ್ವಚ್ಛತೆ ಮಾಡೋದೇ ಇರ್ತಿತ್ತು. ಮಕ್ಕಳ ಕಡೆಯಿಂದನೇ ಕಸ ಹೊಡಿಸ್ತಿದ್ರು ನಮಗೆಲ್ಲ. ಅದಕ್ಕೆ ನಮ್ಮ ಮನೇಲಿ ಯಾರು ಶಾಲೆಗೆ ಕಳಿಸ್ತಿದ್ದಿಲ್ಲ. ಒಂದು ವಾರ ಬರೀ ಕಸ ಹೊಡಿದಿರ್ತೈತಿ, ಹೋಗ್ಬೇಡ ಅಂತ. ಆದ್ರೆ ಈಗ ಹಂಗಿಲ್ಲ. ನೀವು ಇವತ್ತು ಶಾಲೆಗೆ ಬರ್ತೀರ, ನಿನ್ನೆ ಮೊನ್ನೆ ಎಲ್ಲ ನಮ್ಮ ಶಿಕ್ಷಕರು ಅಡಿಗೆಯವರು ಎಲ್ಲ ಶಾಲೆ ಸ್ವಚ್ಛ ಮಾಡಿದ್ದಾರೆ. ಅಡಿಗೆ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ, ಅಡಿಗೆ ಕೋಣೆ ಕ್ಲೀನ್ ಮಾಡಿದ್ದಾರೆ. ನೀವು ಬರೋಕೆ, ನೀವು ಗೆಸ್ಟ್ ತರ ನೀವು ಬರೋಕ್ಕಿಂತ ಮುಂಚೆ ನಾವೆಲ್ಲ ಸ್ವಚ್ಛ ಮಾಡಿ ನಿಮ್ಗೆ ಅಡಿಗೆ ಮಾಡಿ, ಹಾಲು ರೆಡಿ ಮಾಡಿ, ಕೈಯಲ್ಲಿ ಹೂವು ಹಿಡ್ಕೊಂಡು ನಿಂತು ನಿಮ್ನೆಲ್ಲ ಸ್ವಾಗತ ಮಾಡಿದ್ದೇವೆ. ಸೊ ಪ್ರತಿ ವರ್ಷದಿಂದ ಈ ವರ್ಷ ಪುಸ್ತಕ ಎಲ್ಲರಿಗೂ ಸಪ್ಲೈ ಆಗಿದೆ. ಪುಸ್ತಕವೂ ಸಹ ವಿತರಣೆ ಮಾಡಿದ್ದೇವೆ. ಯೂನಿಫಾರ್ಮ್ ಬರೋದು ಸ್ವಲ್ಪ ತಡ ಆಗಿದೆ. ಯೂನಿಫಾರ್ಮ್ ಕೂಡ ವಿತರಣೆ ಆಗುತ್ತೆ ಶೀಘ್ರದಲ್ಲಿ. ಬಾಕಿ ಇರುವ ಪಠ್ಯ ಪುಸ್ತಕ ಸಹ ಶೀಘ್ರದಲ್ಲಿ ಬರ್ತಿದೆ. ಹೆಡಮಾಸ್ಟರ್ ಹೇಳ್ದಂಗೆ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಫೀಸ್ ಇರುವುದಿಲ್ಲ. ಉಲ್ಟಾ ನಾವು ನಿಮ್ಮ ಆರೋಗ್ಯ ಸುಧಾರಿಸಲಿ ಅಂತ ತತ್ತೆ ಮತ್ತೆ ಹಾಲು, ಬಾಳೆಹಣ್ಣು ಎಲ್ಲವನ್ನ ಕೊಡ್ತೇವೆ. ಈ ಎಲ್ಲ ಸದುಪಯೋಗ ಪಡ್ಕೊಂಡು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿತು ಹೆಚ್ಚು ಹೆಚ್ಚು ವಿದ್ಯಾವಂತರಾಗಿ ನಿಮ್ಮ ಜೀವನದಲ್ಲಿ ಮುಂದೆ ಬರಬೇಕಂತ ಕೇಳ್ತಾ, ಖುಷಿ ವಿಚಾರ ಅಂದ್ರೆ ಫಸ್ಟ್ ದಿನ ಇಷ್ಟೆಲ್ಲ ಮಕ್ಕಳು ಬಂದಿದ್ದೀರಿ. ಅದಕ್ಕಿಂತ ಖುಷಿ ವಿಚಾರ, ನಮ್ಮ ಒಂದು ಇಯರ್ ಸರ್ಕಾರಿ ನೌಕರು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಓದಿಸೋದಿಲ್ಲ ಅಂತ ಕೆಲವು ಅರಣ್ಯ ಇಲಾಖೆಯವರು ಸಹ ಇಲ್ಲಿ ಶಾಲೆಗೆ ಅಡ್ಮಿಷನ್ ಮಾಡಿದ್ರು ಬಂದು. ಅದೊಂದು ಖುಷಿ ವಿಚಾರ. ಮತ್ತೆ ಈ ವರ್ಷದಿಂದ LKG ಸ್ಟಾರ್ಟ್ ಆಗಿದೆ ಈ ಶಾಲೆಯಲ್ಲಿ. ಸೊ ನಿಮ್ಮ ಮನೇಲಿ ಯಾರು ತಮ್ಮ ತಂಗಿ ಇದ್ದಾರೆ ಅವ್ರಿಗೆಲ್ಲ LKG ಅಡ್ಮಿಷನ್ ಮಾಡಿಸಿ ಇಲ್ಲಿ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಇಂದನೂ ಅವರು ಈ ಶಾಲೆಯಲ್ಲಿ ಕಲಿಯುವಂತ ವ್ಯವಸ್ಥೆ ಆಗಿದೆ. ಎಲ್ಲರೂ ಸದುಪಯೋಗ ಪಡಿಸ್ಕೊಡ್ರಿ. ಎಲ್ಲ ಶಿಕ್ಷಕರಿದ್ದೀರಿ. ತಾವು ಹೇಳಿದಂಗೆ ಶಿಕ್ಷಕ ಕೊರತೆ ಇದೆ. ಅದೇ ಶಿಕ್ಷಕರ ನೇಮಕ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಶೀಘ್ರದಲ್ಲೇ ಹಾಗೆ ಆಗುತ್ತೆ, ಅದರಲ್ಲಿ ಏನು ಡೌಟ್ ಇಲ್ಲ. ಸೊ ಎಲ್ಲ ಶಿಕ್ಷಕರು ಸೇರಿ ಈ ಒಂದು ಹೆಸರಿಗೆ ತಕ್ಕಂಗೆ PM ಶ್ರೀ ಶಾಸಕರ ಮಾದರಿ ಶಾಲೆ ಇದೆ ತಾಲೂಕಿನಲ್ಲಿ. ಈ ಶಾಲೆ ಮಾದರಿ ಆಗೋ ತರ ಯಾವುದೇ ದೂರು ಬರ್ತಾರ ತಾವೆಲ್ಲರೂ ಸೇರಿ ಈ ಒಂದು ಶಾಲೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ನೀಡುವ ಕೆಲಸದಲ್ಲಿ ಮತ್ತೆ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಊಟವನ್ನ ನೀಡುವ ನಿಟ್ಟಿನಲ್ಲಿ ತಾವೆಲ್ಲರೂ ಸೇರಿ ಕೆಲಸ ಮಾಡ್ತೀವಿ ಅಂತ ಆಶಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳು ಕೋರ್ತಾ ಒಂದೆರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಶ್ರೀ ಶರೀಫ ಶಿವಯೋಗಿ ಮತ್ತು ಶ್ರೀ ಗುರು ಗೋವಿಂದ ಶಿವಯೋಗಿ ಮಂದಿರ ಟ್ರಸ್ಟ್ ವತಿಯಿಂದ ಶುಕ್ರವಾರ 16ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು. ಶ್ರೀ ರುದ್ರಮುನಿ ಸ್ವಾಮಿಗಳು ಹಿರೇಮಠ ಅವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಶುಕ್ರವಾರ ಬೆಳಗ್ಗೆ ಮಹಾಪೂಜೆ ನಂತರ ಶ್ರೀ ಶಿವಯೋಗಿಗಳ ಭಾವಚಿತ್ರದ ಮೆರವಣಿಗೆಯು 108 ಕುಂಭ ಸ್ವಾಗತದ ಮೂಲಕ ಸಕಲ ವಾದ್ಯ ವೈಭವದೊಂದಿಗೆ ಹಳೂರಿನ ಶ್ರೀ ಮಾರಿಕಾಂಬಾ ದೇವಿಯ ದೇವಸ್ಥಾನದಿಂದ ಹೊರಟು ಶ್ರೀ ಶರೀಫ ದೇವಸ್ಥಾನಕ್ಕೆ ಆಗಮಿಸಿತು. ಸಭಾ ಕಾರ್ಯಕ್ರಮದಲ್ಲಿ ಹಲವರನ್ನು ಸನ್ಮಾನಿಸಿದ ಗೌರವಿಸಲಾಯಿತು. ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಚಿದಾನಂದ ಹರಿಜನ, ಹನುಮಂತ ಆರೆಗೊಪ್ಪ, ಗಿರಿದಾಸ ಕರ್ಜಗಿ ಮುಂತಾದವರಿದ್ದರು. ಅಮರೇಶ ಹರಿಜನ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಶ್ರೀ ಶರೀಫ ಶಿವಯೋಗಿ ಮತ್ತು ಶ್ರೀ ಗುರು ಗೋವಿಂದ ಶಿವಯೋಗಿ ಮಂದಿರದ ಟ್ರಸ್ಟ್ ಸಮಿತಿಯ ಸದಸ್ಯರು, ಸದ್ಭಕ್ತರು, ರೈತ ಬಾಂಧವರು ಇದ್ದರು. ಇಂದೂರು ಗ್ರಾಮ ಪಂಚಾಯತ ಉಪಾಧ್ಯಕ್ಷರಾಗಿ ಲಕ್ಷ್ಮೀ ಹರ್ತಿ ಅವಿರೋಧ ಆಯ್ಕೆ. ಮುಂಡಗೋಡ ತಾಲೂಕಿನ ಇಂದೂರ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಉಪಾಧ್ಯಕ್ಷರ ಸ್ಥಾನಕ್ಕೆ ಶುಕ್ರವಾರ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಇಂದೂರ ಗ್ರಾಮ ಪಂಚಾಯತ ಉಪಾಧ್ಯಕ್ಷರಾಗಿ ಲಕ್ಷ್ಮೀ ಸುರೇಶ್ ಹರ್ತಿ ಅವಿರೋಧವಾಗಿ ಆಯ್ಕೆಯಾದರು. ಗ್ರೇಡ್ 2 ತಹಸೀಲ್ದಾರ್ ಚಂದ್ರಶೇಖರ ಹೊಸಮನಿ ಚುನಾವಣಾ ಪ್ರಕ್ರಿಯೆ ನಡೆಸಿದರು. ಗ್ರಾಮ ಪಂಚಾಯತ ಪಿಡಿಒ, ಗ್ರಾಮ ಪಂಚಾಯತ ಅಧ್ಯಕ್ಷರು, ಸದಸ್ಯರು, ಸಿಬ್ಬಂದಿಗಳು ಹಾಗೂ ಮುಖಂಡರು ಇದ್ದರು. ಮುಂಡಗೋಡ ತಾಲೂಕಿನ ಚಿಗಳ್ಳಿ ಗ್ರಾಮದ PM ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಾರಂಭೋತ್ಸವ ಕಾರ್ಯಕ್ರಮ ಶುಕ್ರವಾರ ನಡೆಯಿತು. ಜಿಲ್ಲಾ ಪಂಚಾಯತ ಮಾಜಿ ಸದಸ್ಯರಾದ LT ಪಾಟೀಲ್ ಅವರು ವಿದ್ಯಾರ್ಥಿಗಳಿಗೆ ಹೂಗುಚ್ಛ ನೀಡುವ ಮೂಲಕ ಶಾಲಾ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ CDPU ಇಲಾಖೆಯ ಶೈಲಾ, ಗ್ರಾಮ ಪಂಚಾಯತ ಸದಸ್ಯರಾದ ಉದಯ ಕುಸೂರ, ಪರಶುರಾಮ ಟಿಕ್ಕೋಜಿ ಇದ್ದರು. SDMC ಅಧ್ಯಕ್ಷರಾದ ಪರಶುರಾಮ ತೆಗ್ಗಳ್ಳಿ ಅಧ್ಯಕ್ಷತೆ ವಹಿಸಿದ್ದರು.
ಎಸ್ಡಿಎಂಸಿ ಸದಸ್ಯರು, ಊರ ಪ್ರಮುಖರು, ಶಾಲಾ ಶಿಕ್ಷಕಿಯರು ಇದ್ದರು. ಆರಂಭದಲ್ಲಿ ಶಾಲಾ ಮುಖ್ಯಾಧ್ಯಾಪಕ ಕೆ ಕರವಿನಕೊಪ್ಪ ಸ್ವಾಗತಿಸಿದರು. ಶಿಕ್ಷಕ ಬಿಪಿ ಬೆಂಡಗಟ್ಟಿ ಕಾರ್ಯಕ್ರಮ ನಿರೂಪಿಸಿದರು. ಪ್ರತಿಭಾ ಶೆಟ್ಟಿ ವಂದಿಸಿದರು. ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ, ಸಿಹಿ ಊಟ, ಮೊಟ್ಟೆ, ಬಾಳೆಹಣ್ಣು ವಿತರಿಸಲಾಯಿತು. ಮುಂಡಗೋಡ ತಾಲೂಕಿನ ಸನವಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯಿತು. ಶಾಲೆಯ ಶಿಕ್ಷಕರಾದ ದೇವೇಂದ್ರಪ್ಪ ದೊಡ್ಡಗೌಡ್ರು, ಮಂಜುನಾಥ ಕಾನನವರ್, ಶಿಕ್ಷಕಿ ಸುವರ್ಣ ಬಿರಾದಾರ ಹಾಗೂ ಶಿಕ್ಷಕ ವೃಂದದವರು, ಎಸ್ಡಿಎಂಸಿಎ ನಾಗರಾಜ ಗುಬ್ಬಕ್ಕನವರ್, ಪರಶುರಾಮ ಶೇರವಾಡ, ಮಂಜುನಾಥ ಆರೆಗೊಪ್ಪ, ಫಕ್ಕೀರಸ್ವಾಮಿ ಕೆರೆಹೊಲದವರ್, ವಿದ್ಯಾರ್ಥಿಗಳು, ಶಿಕ್ಷಕರು ಇದ್ದರು. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.